ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಅವತ್ತೇನಿತ್ತೆ ಸ್ಪೆಷಲು? ನಾಗಪ್ಪನ ಹಬ್ಬ. ಕಣ್ಣು ಹಿಡಿದ್ಬಿಟ್ಟಾ? ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಇವತ್ತು ಇದು ಥರ್ಸ್ಡೇ ವ್ಲಾಗ್ ಆಗಿರುತ್ತೆ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ವಾರದ ದಿನಗಳಲ್ಲಂತೂ ಎಷ್ಟೇ ಕೆಲಸ ಮಾಡಿದ್ರೂ ಕೆಲಸ ಮುಗಿಯಲ್ಲ. ಇದು ಎಲ್ಲರ ಕಂಪ್ಲೇಂಟ್ಸು ಅಂತಲೂ ಅನಿಸುತ್ತೆ. ನನಗಂತೂ ಹಾಗೇ ಅನಿಸುತ್ತೆ. ನಿಮಗೆ ಹೇಗಾಗುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ ಆಯಿತಾ? ಎಷ್ಟೇ ಕೆಲಸ ಮಾಡ್ಬೋದು ಆದ್ರೂ ಮುಗ್ದೇ ಇಲ್ಲ ಅಂತ ಅನಿಸುತ್ತೆ. ನೀರು ಬಿಟ್ಟಿದ್ರು, ಬೆಳಗ್ಗೆನೇ ಮನೆ ಮುಂದೆ ಎಲ್ಲ ತೊಳೆದು ಕ್ಲೀನ್ ಮಾಡಿ, ತುಳಸಿ ಕಟ್ಟೆ ತೊಳೆದು, ರಂಗೋಲಿ ಹಾಕಿ ಮನೆ ಮುಂದೆಲ್ಲ ಕ್ಲೀನ್ ಮಾಡಿ, ಡ್ರಮ್ಗಳನ್ನೆಲ್ಲ ತೊಳೆದು ನೀರು ಹಿಡಿದು ಇದೇ ಎಷ್ಟೋ ಟೈಮನ್ನು ತೊಗೊಳ್ತು. ಫಸ್ಟು ಹಾಲು ಕರೆದು ಡೈರಿಗೆ ಹಾಲು ಹಾಕಾದ್ಮೇಲೆ ನೀರು ಬಿಟ್ಟಿದ್ರು. ಹಾಗಾಗಿ ಸಮಾಧಾನವಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ನೀರು ಹಿಡ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡೆ. ನಂತರ ಹಸುಗಳನ್ನು ತೋಟಕ್ಕೆ ತೊಗೊಂಡೋಗಿ ಕಟ್ಟಿ ಬಂದು ಮತ್ತೆ ಮನೆಯಲ್ಲಿ ತಿಂಡಿ ಕೆಲಸ ಮುಗಿಸಿ ಮನೆ ಕ್ಲೀನ್ ಮಾಡಿ ಪೂಜೆ ಮಾಡೋದು ಇದಾಗಿರುತ್ತೆ ನನ್ನ ರೂಟೀನ್. ಇದನ್ನು ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಇವಾಗಂತೂ ವೆದರ್ ಫುಲ್ ಮೋಡ ಥರ ಇಲ್ಲ, ಸ್ವಲ್ಪ ಚೇಂಜ್ ಆಗಿದೆ, ಸ್ವಲ್ಪ ಬಿಸಿಲು ಬರ್ತಾ ಇದೆ. ನಮಗೂ ಪೇಂಟಿಗೂ ಯಾಕೋ ಆಗಿ ಬರ್ತಿಲ್ಲ ಅಂತ ಅನಿಸುತ್ತೆ. ತುಂಬ ದಿನದಿಂದ ಪೇಂಟ್ ಮಾಡಿಸ್ತಾನೆ ಇದ್ದೀವಿ. ಮುಂಚೆ ಒಂದು 8-10 ದಿನ ಮಾಡಿದರು, ಮತ್ತೆ ಏನೋ ನಾವೇ ಸ್ಟಾಪ್ ಮಾಡಿದ್ವಿ, ಮತ್ತದು ಸ್ಟಾಪ್ ಆಗಿ ಹಿಂಗೆ ಏನೇನೋ ರೀಸನ್ ಆಗಿ ಮತ್ತೆ ಮನೆ ಆಲ್ಟ್ರೇಷನ್ ಕೆಲಸ ಶುರು ಹಚ್ಕೊಂಡ್ವಿ. ಮತ್ತೆ ಬಾಗಿಲು ನಿಲ್ಲಿಸೋ ಟೈಮ್ ಇಲ್ಲ ಅಂತ ಅದು ನಿಲ್ಸೋಕ್ಕಾಗಲಿಲ್ಲ. ಮತ್ತೆ 1 ತಿಂಗಳು ಗ್ಯಾಪ್ ಆಯಿತು. ಮತ್ತು ಅದು ಆಲ್ಟ್ರೇಷನ್ ಕೆಲಸ ಎಲ್ಲ ಮುಗಿಸಿ ಕ್ಯೂರಿಂಗ್ ಮಾಡೋ ಅಷ್ಟರಲ್ಲಿ 1-2 ತಿಂಗಳಾಗಿತ್ತು. ಆವಾಗ ನಿಲ್ಲಿಸಿ ಮತ್ತೆ ಪೇಂಟ್ ಹಚ್ಕೊಂಡ್ವಿ. ಎಲ್ಲಿ ತಮ್ಮಗ್ನಿ ಹಂಗಂತ ಅದು 1-3 ಕರೆಕ್ಟಾಗಿ ನೋಡು. ತಪ್ಪು, ಕರೆಕ್ಟಾಗಿ ನೋಡು. 3-0 3-0 ಹ್ಞೂ ಮತ್ತು 1-0 ಅಂತೀಯಾ? ಅವತ್ತೇನಿತ್ತೆ ಸ್ಪೆಷಲು? ನಾಗಪ್ಪನ ಹಬ್ಬ. ಕಣ್ಣು ಹಿಡಿದ್ಬಿಟ್ಟಾ? ರಾಗಪ್ಪಂದು ಆರಾಧನೆ ಅವತ್ತು. ಹಾಂ, ಸರಸ್ವತಿ ಹಬ್ಬ ಹುಡುಕ್ತಿದ್ಯಾ? ಶಿವರಾತ್ರಿದು ಐತೆ, ಪರವಾಗಿಲ್ಲ. ಅಮ್ಮಗೆ ಎಲ್ಲ ಕಣ್ಣು ಹಿಡಿಯೋದು ಕಲ್ತ್ಬಿಡ್ತು. ಆಮೇಲೆ ಇನ್ನೇನಿಲ್ಲ, ಗಣಪತಿ ಹಬ್ಬ. ಹಾಂ, ಆಂಜನೇಯ. ಹಾಂ, 1 ಅವತ್ತು ಏನು ಸ್ಪೆಷಲು? ಮೇ 1 ಏನು ಸ್ಪೆಷಲು? ಆಮೇಲೆ ಅದನ್ನು ಆಂಜನೇಯ ಹಬ್ಬ ಬಿಟ್ಟರೆ ಏನು ಸ್ಪೆಷಲು? ಮೇ 11 ನಿಂದು ಬರ್ತಡೇ. ಹನುಮ ಜಯಂತಿ. ಇನ್ನೇನು ಹುಡುಕ್ತಿದ್ಯಾ? ಯಾವುದು? ಪರವಾಗಿಲ್ಲ, ಮಗ ಕಂಡುಹಿಡಿಯುತ್ತೆ. ಶ್ರೀಕೃಷ್ಣ ಜನ್ಮಾಷ್ಟಮಿ. ಕೃಷ್ಣ ಅಂದರೆ ಲಡ್ಡುಗೆ ತುಂಬ ಇಷ್ಟ. ಅದು ಹೆಂಗೆ ಇಷ್ಟಪಟ್ಲು ಅಂತ ಗೊತ್ತಿಲ್ಲ, ತುಂಬ ದಿನದಿಂದ ಹೇಳ್ತಾಳೆ ನನಗೆ ಕೃಷ್ಣ ಅಂತಂದರೆ ತುಂಬ ಇಷ್ಟ ಅಂತ. ಫೋಟೋ ತಂದುಕೊಟ್ಟಾಗಿಂದ ಇಷ್ಟ ಆಯ್ತಾ? ಸರಿ, ಸ್ನಾನ ಮಾಡು. ಸರಿ, ಹುಡುಕು, ಸಿಗುತ್ತೆ. ಎಲ್ಲ ಪೇಜು ಹುಡುಕು. ಗುಡ್ ಗರ್ಲ್ ನೀನು. ತೋಟ ಕಳಸುಗಳನ್ನೆಲ್ಲ ಕಟ್ಟಿ ಬಂದಾದಮೇಲೆ ಲಡ್ಡು ಜೊತೆ ಸ್ವಲ್ಪ ಹೊತ್ತು ಮಾತಾಡಿ, ಅವಳಿಗೆ ಸರಸ್ವತಿ ಹಬ್ಬ ಸಿಕ್ಕಿಲ್ಲ ಅಂತ ಕ್ಯಾಲೆಂಡರ್ ಹಿಡ್ಕೊಂಡು ದೊಡ್ಡ ಮಗು ಥರ ಹುಡುಕ್ತಾ ಕೂತಿದ್ಲು. ಅವಳ ಜೊತೆ ಮಾತಾಡ್ಕೊಂಡು ಬಂದು ಇವಾಗ ತಿಂಡಿ ಮಾಡ್ತಾಯಿದ್ದೀನಿ. ಇವತ್ತು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಉಪ್ಪಿಟ್ಟು ಮತ್ತು ಮೊಸರನ್ನ ಬೇಗನೆ ಆಗುತ್ತೆ ಅನ್ನೋ ಕಾರಣಕ್ಕೆ. ಲಡ್ಡುಗೆ ಏನಾದರೂ ಸ್ವಲ್ಪ ಉಪ್ಪಿಟ್ಟು ಖಾರ ಆಯಿತು ಅಂತ ಅಂದರೆ ಅವಳು ತಿನ್ನಲ್ಲ. ಅವಳಿಗೆ ಮೊಸರನ್ನ ಮಾಡಿಕೊಟ್ರೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಎರಡನ್ನೂ ಕೂಡ ಮಾಡಿದ್ದಾಯಿತು. ಆಗಲೇ ಹೇಳ್ತಾ ಇದ್ದೆ ನಾನು, ಯಾರಿಗಾದ್ರೂ ಹೇಳಿದರೆ ನಗ್ತಾರೆ, ಎಷ್ಟು ದಿನದವರೆಗೂ ಪೇಂಟ್ ಮಾಡಿಸ್ತಾರಾ ಅಂತ. ಮತ್ತು ಅವರು
ಮತ್ತೆ ಬಂದರು. ಮತ್ತೆ ಒಂದು 8-10 ದಿನ ಕೆಲಸ ಆಯಿತು. ಮನೆ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಅಂದರೆ ಪೇಂಟ್ ಮಾಡಿಸಿ ತುಂಬ ದಿನ ಆಗಿತ್ತು. ಗೋಡೆಗಳೆಲ್ಲ ಹಾಳಾಗಿತ್ತು. ಅದಕ್ಕೆ ಲಪ್ಪ ಹಾಕಬೇಕು, ಪ್ರೈಮರ್ ಹೊಡಿಬೇಕು, ಪೇಂಟ್ ಮಾಡಬೇಕು. ಎಲ್ಲ ಕೆಲಸಗಳಿಂದ ಮತ್ತೆ ಲಗೇಜ್ ಎತ್ತಿಡೋದು ಇದರಿಂದನೇ ಟೈಮ್ ಆಗ್ತಾಯಿದೆ. ಮತ್ತೊಂದು 8-10 ದಿನ ಬಂದರು. ಮನೆ ಒಳಗೆ ಕೆಲಸ ಆಲ್ಮೋಸ್ಟ್ 90% ಮುಗಿಸಿದ್ರು. ಮನೆ ಆಚೆ ಕೆಲಸ ಬಿಟ್ಟಿದ್ರು, ಅಂದರೆ ಟೆರೆಸ್ ಮೇಲೆ. ಮಳೆ ಶುರುವಾಯಿತು. ಸೋನೆ ಅಂತೂ ಬರ್ತಾನೇ ಇತ್ತು. ಅದು ದಿನಕ್ಕೆ ಎಷ್ಟು ಸಲ ಸೋನೆ ಬಂದು ಹೋಗೋದು ಅಂತಲೇ ಗೊತ್ತಿಲ್ಲ. ತುಂಬ ಜೋರಾಗಿ ಬಂದಿಲ್ಲ ಅಂತಂದ್ರೂ ಕೂಡ ಪೇಂಟ್ ಮಾಡಿದ್ದ ಹಾಳು ಮಾಡೋವಷ್ಟಾದ್ರೂ ಬರ್ತಾಯಿತ್ತು. ಹಾಗಾಗಿ ಮತ್ತೆ ನಿಂತ್ಕೊಳ್ತು. ಮತ್ತು ಅವ್ರು ಬರ್ತೀನಿ ಅಂತ ಹೇಳೋರು. ಅಮ್ಮಗೆ ಹುಷಾರಿಲ್ಲ ಅಂತ ನಾನು ಊರಿಗೆ ಹೋಗ್ತಾ ಇದ್ದೆ. ಅವಾಗ ಮತ್ತೆ ಕ್ಯಾನ್ಸಲ್ ಆಗೋದು. ಮತ್ತು ನಾವು ಬನ್ನಿ ಅಂತ ಕರೆದಾಗ ನಾವು ಬೇರೆ ಕಡೆ ಒಪ್ಕೊಂಡಿದ್ದೀವಿ, ನೀವು ಬೇಡ ಅಂದ್ರಿ, ನಾವು ಅಲ್ಲಿಗೆ ಹೋಗಿದ್ದೀವಿ ಅಂತ ಅವ್ರು ಹೇಳೋರು. ಮತ್ತು ಅವ್ರು ಬರ್ತೀನಿ ಅಂದಾಗ ನಮಗೇನಾದರೂ ಮತ್ತೆ ಬೇರೆ ಕೆಲಸ ಇರೋದು. ಇನ್ನು 2 ದಿನ ಬೇಡ ಬಿಟ್ಟು ಬನ್ನಿ ಅಂತ ಮತ್ತೆ ಹೇಳ್ತಾ ಇದ್ವಿ. ಅವ್ರು 2 ದಿನ ಮನೇಲಿ ಇರಲ್ಲ, ಮತ್ತೆ ಬೇರೆ ಕೆಲಸಕ್ಕೆ ಹೋಗಿರ್ತಾರೆ, ಮತ್ತೆ ಕ್ಯಾನ್ಸಲ್ ಆಗೋದು. ಇದೇ ಥರ ಪೋಸ್ಟ್ಪೋನ್ ಆಗಿ ನೆನ್ನೆ ಬರ್ತೀನಿ ಅಂತ ಹೇಳಿದರು. ಎಲ್ಲರೂ ಬಂದು ಒಂದಿನ ಮುಗಿಸ್ಕೊಟ್ಟು ಹೋಗ್ತೀವಿ ಅಂತ. ನಾನಿವಾಗ ಅರಿಶಿನ ಮತ್ತು ಸ್ವಲ್ಪ ಅಳಿ ಉಪ್ಪನ್ನು ತೋರಿಸ್ದೆ. ಅದನ್ನು ನೀರಿಗೆ ಹಾಕಿ ನೆಲ ಒರೆಸ್ತೀನಿ. ಮತ್ತು ಬಿಟ್ಟೋದ್ರೆ ಮರ್ತೋಗುತ್ತೆ ಅನ್ನೋ ಕಾರಣಕ್ಕೆ ಹೇಳಿದೆ. ನೆನ್ನೆನೇ ಬರ್ತೀನಿ ಅಂತ ಹೇಳಿದರು. ವೆಯ್ಟ್ ಮಾಡ್ತಾಯಿದ್ವಿ, ಬಟ್ ನೆನ್ನೆನೂ ಕೂಡ ಬಂದಿಲ್ಲ. ತುಂಬ ಸಲ ಈ ಥರ ಅವ್ರು ಬರ್ತೀನಿ ಅಂದಾಗ ಎಷ್ಟೊಂದು ದಿವಸ ಬಂದಿಲ್ಲ. ಹಾಗಾಗಿ ನಂಬಿಕೆ ಅವ್ರು ಬರೋವರೆಗೂ ಇರಲಿಲ್ಲ. ಇವತ್ತು ನಾವು ನಿರೀಕ್ಷೆ ಮಾಡಿರಲಿಲ್ಲ ಬರ್ತಾರೆ ಅಂತ. ನನ್ನ ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿಕೊಂಡೆ. ಅಂದರೆ ಅವ್ರು ಬರ್ತೀನಿ ಅಂತಿದ್ದರೆ ನಾನೇನು ಅಷ್ಟು ಕ್ಲೀನ್ ಮಾಡೋದಕ್ಕೆ ಹೋಗ್ತಿರ್ಲಿಲ್ಲ. ಧೂಳೆಲ್ಲ ಆಗುತ್ತೆ ಅಂತ ಸುಮ್ಮನಿರ್ತಾ ಇದ್ದೆ. ಹೇಳಿದ್ನಲ್ಲ ಅವ್ರು ಬರ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಹಾಗಾಗಿ ಫಸ್ಟು ಗುರುವಾರ ಇದ್ದಿದ್ದರಿಂದ ಪೂಜೆ ಮಾಡಲೇಬೇಕು. ಫಸ್ಟ್ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಬಂದೆ. ತಿಂಡಿ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಮತ್ತು ಸಾಂಬಾರು ಕೂಡ ಎಲ್ಲ ರೆಡಿ ಇತ್ತು. ಮಜ್ಜಿಗೆ ಮಾಡಿಟ್ಟೆ, ಮೊಸರಿತ್ತು. ಮಧ್ಯಾಹ್ನಕ್ಕೆ ರೈಸ್ ಮಾತ್ರ ಮಾಡ್ಕೊಳ್ಳೋದು ಅಷ್ಟೇ. ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಕಿಚನ್ ಕ್ಲೀನ್ ಮಾಡಿಕೊಂಡ್ರೆ ನಂತರ ಮತ್ತೆ ಗಲೀಜಾಗಲ್ಲ. ಮತ್ತು ನಾಳೆವರೆಗೂ ಕ್ಲೀನಾಗೇ ಇರುತ್ತೆ. ಹಾಗಾಗಿ ಫಸ್ಟ್ ಆಲ್ಮೋಸ್ಟ್ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೆ ಬೆಳಗ್ಗೆನೇ. ತೋಟಕ್ಕೆ ಹೋಗೋಕ್ಕಿಂತ ಮುಂಚೆಲೇ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೆ. ಅದನ್ನು ಜೋಡಿಸಿರಲಿಲ್ಲ. ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಜೋಡಿಸ್ಕೊಂಡು ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬಂದೆ. ಗೊತ್ತಲ್ಲ ಹೆಣ್ಮಕ್ಳದ್ದು, ಕ್ಲೀನ್ ಮಾಡೋಕ್ಕೆ ನಿಂತ್ಕೊಂಡ್ರೆ ಅದು ಕಂಪ್ಲೀಟ್ ಕ್ಲೀನ್ ಆಗೋವರೆಗೂ ಬಿಡಲ್ಲ. ಅಲ್ಲಿವರೆಗೂ ಕ್ಲೀನ್ ಮಾಡ್ತಾನೇ ಇರೋದು. ಟೈಮ್ ಎಷ್ಟೊತ್ತಾದ್ರೂ ಪರವಾಗಿಲ್ಲ, ನೀಟಾಗೇ ಆಗಬೇಕು. ನಾನು ಅದೇ ಥರ ಲೇಟ್ ಆದರೂ ಪರವಾಗಿಲ್ಲ, ನೀಟಾಗಿ ಆಗಬೇಕು ಅನ್ನೋ ಕಾರಣಕ್ಕೆ ಎಲ್ಲದನ್ನು ಒಂದು ಕಡೆಯಿಂದ ಫಸ್ಟು ಕ್ಲೀನ್ ಮಾಡ್ಕೊಳ್ತಾ ಬಂದೆ. ಅದೇನು ರೋಸ್ ಆಗಿದೆ ಒಂದು ಸಲ ಎಲ್ಲ ಒರೆಸ್ಕೊಳ್ತೀನಿ, ಮತ್ತು ಇನ್ನೊಂದು ಸಲ ಕ್ಲೀನ್ ಮಾಡ್ಕೊಳ್ತೀನಿ. ಡಬಲ್ ಕ್ಲೀನಿಂಗ್ ಮಾಡೋದ್ರಿಂದ ಕ್ಲೀನಾಗಿ ಆಗಿರುತ್ತೆ. ನಂಗೆ ನೆಲ ಒರೆಸಿದ್ರೂ ಅಷ್ಟೇ, ಒಂದು ಸಲ ಒರೆಸಿದ್ರೆ ಸಮಾಧಾನ ಆಗೋಲ್ಲ. ಅಂದರೆ 2 ಸಲ ಒರೆಸ್ಲೇಬೇಕು. ಅದು ಅಭ್ಯಾಸ ಆಗಿಬಿಟ್ಟಿದೆ. ಅದೇನು ಅಭ್ಯಾಸ ಚೇಂಜ್ ಮಾಡೋಕ್ಕಾಗಲ್ಲ. ಒಳ್ಳೆ ಅಭ್ಯಾಸ ಅಲ್ವಾ, ಹಾಗಾಗಿ ಹಾಗೇ ಬಿಟ್ಕೊಂಡಿದ್ದೀನಿ. ನಮ್ಮ ತೋಟದಲ್ಲಿ ಒಂದು ಬಾಳೆಗೊನೆ ಬಿಟ್ಟಿತ್ತು. ಅಂದರೆ ತುಂಬ ದೊಡ್ಡದೇನಲ್ಲ, ಪುಟಾಣಿ ಗೊನೆ. ನೀರು ಜಾಸ್ತಿ ಅಲ್ಲಿಗೆ ಹೋಗಿಲ್ಲ ಅಂತ ಅನಿಸುತ್ತೆ. ಅದರಲ್ಲೊಂದು 4-5 ಹೊಡ್ಕೊಂಡಿತ್ತು. ಅದು ವೇಸ್ಟು. ಅದನ್ನು ತೆಗೆದು ಇನ್ನೇನು ಹಸುಗಳು ಇದೆಯಲ್ಲ, ಹಸುಗಳು ತಿಂತವೆ, ಅದನ್ನು ವೇಸ್ಟ್ಗೆ ಹಾಕಿದೆ. ಚೆನ್ನಾಗಿರೋದನ್ನೆಲ್ಲ ಕಟ್ ಮಾಡಿ ಎತ್ತಿಟ್ಟೆ. ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತ ಈ ಥರ ಒಂದೊಂದೇ ತೆಗೆದು ಕ್ಲೀನ್ ಮಾಡ್ತಾ ಬಂದೆ. ಅವ್ರು ಹೇಳಿದರು 1 ದಿನ ಬಂದು ಎಲ್ಲರೂ ಕಂಪ್ಲೀಟ್ ಮಾಡಿಕೊಟ್ಟು ಹೋಗ್ತೀವಿ ಅಂತ. ದೇವ್ರ ಮನೆ ಇದೆ, ಹಾಗಾಗಿ ದೇವ್ರ ಮನೇಲಿ ಪೂಜೆ ಮಾಡ್ತಾಯಿಲ್ಲ, ಆಚೆಲೇ ಪೂಜೆ ಮಾಡ್ತಾ ಇರೋದು. ಮತ್ತು ಸ್ಟೋರ್ ರೂಮ್ ಇದೆ, ಈ ಥರ ಬಾತ್ರೂಮ್ ಇದೆ, ಪೇಂಟ್ ಮಾಡೋದು, ಟೆರೆಸ್ ಮೇಲಿತ್ತು, ಇಷ್ಟೆಲ್ಲ ಇತ್ತು. ನಾನು ಬಂದರೆ ಮತ್ತೆಲ್ಲ ಕ್ಲೀನ್ ಮಾಡಿಕೊಟ್ಟು ಹೋಗ್ತಾರೆ. ನಂತರ ನಾನು ಮತ್ತೆ ಇನ್ನೊಂದು ಸಲ ಮನೆ ಕ್ಲೀನ್ ಮಾಡ್ಕೊಳ್ಳೋದು. ಇನ್ನೇನು ವರಮಹಾಲಕ್ಷ್ಮಿ ಬಂತು. ಎಲ್ಲರೂ ಆಲ್ರೆಡಿ ಶ್ರಾವಣ ಬಂತು, ವರಮಹಾಲಕ್ಷ್ಮಿ ಬಂತು ಅಂತ ಕ್ಲೀನಿಂಗ್ ಶುರು ಹಚ್ಕೊಂಡಿದ್ದಾರೆ. ಬಟ್ ನಾನು ಆದರೆ ಏನೂ ಮಾಡಿಲ್ಲ. ಅಂದರೆ ಇವಾಗ ಪೇಂಟ್ ಮುಗಿಸಿದ್ವಲ್ಲ, ಆವಾಗ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ತುಂಬ ಡಸ್ಟ್ ಏನಿಲ್ಲ, ಡೀಪ್ ಕ್ಲೀನೇ ಎಲ್ಲ ಮಾಡಿದ್ದು. ಹಬ್ಬಕ್ಕಾಗಂತ ಹಾಗೆ ಬಿಡೋಕ್ಕೂ ಆಗಲ್ಲ. ಇಷ್ಟೊತ್ತಿಗೆ ನಾನು ಕ್ಲೀನಿಂಗ್ ಶುರು ಹಚ್ಕೊಳ್ತಾ ಇದ್ದೆ. ಇದು ಪೇಂಟ್ ಮುಗಿದ್ಬಿಡ್ಲಿ, ನಂತರ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ರೆ ಆಗುತ್ತೆ ಇನ್ನೊಂದು ಸಲ ಅಂತ ಅಂದ್ಕೊಂಡು ಅದನ್ನು ಸುಮ್ಮನೆ ಇದ್ದೀನಿ. ಅವ್ರು ಎಷ್ಟೊತ್ತಿಗೆ ಬಂದು ಪೇಂಟ್ ಮುಗಿಸ್ತಾರೆ ಅಂತ ಅನ್ನಿಸ್ಬಿಟ್ಟಿದೆ. ಅಷ್ಟೊಂದೇನು ಮನೆ ಒಳಗೆ ಲಗೇಜ್ ಇಲ್ಲ, ಆದ್ರೂ ಸ್ವಲ್ಪ ಪೇಂಟ್ ಬಾಕ್ಸ್ಗಳು ಆ ಥರದ್ದೆಲ್ಲ ಮನೆ ಒಳಗೇ ಇದೆ. ಅದೆಲ್ಲ ಸದ್ಯದಲ್ಲೇ ಕ್ಲಿಯರ್ ಆಗುತ್ತೆ. ಇಷ್ಟೆಲ್ಲ ಕ್ಲೀನ್ ಮಾಡಿಕೊಂಡು ಕಸ ಗುಡಿಸ್ಕೊಂಡು ಇನ್ನೊಂದೆಲ್ಲ ಒರೆಸ್ಕೊಳ್ಳೋದು ಅಷ್ಟೇ. ನಂತರ ಹೂವು ಎತ್ಕೊಳ್ಳೋದು, ದೇವ್ರ ಪಾತ್ರೆ ತೊಳ್ಕೊಳ್ಳೋದು, ಫ್ರೆಶ್ ಅಪ್ ಆಗೋದು, ಪೂಜೆ ಮಾಡೋದು, ಈ ಥರ ಇದ್ದಿದ್ದೆ ಕೆಲಸ. ದೇವ್ರ ಸಾಂಗ್ ಅಂತೂ ಮನೇಲಿ ಓಡ್ತಾನೆ ಇರುತ್ತೆ. ಅದರಲ್ಲೂ ಗುರುವಾರ ಬಂತು ಅಂದರೆ ಮುಗೀತು, ಬೆಳಗ್ಗೆಯಿಂದ ಪೂಜೆ ಆಗೋವರೆಗೂ ರಾಯರ ಸಾಂಗ್ಗಳೇ ಬರ್ತಿರುತ್ತೆ. ಏನೋ ಒಂಥರ ನನಗೆ ತುಂಬಾ ಇಷ್ಟ. ರಾಯರು ಇಷ್ಟ ಆಗಿರೋದಕ್ಕೇನೋ ಅವ್ರ ಪ್ರತಿ ಒಂದು ಸಾಂಗು ಕೂಡ ತುಂಬಾ ಇಷ್ಟ ಆಗುತ್ತೆ. ಅದರಲ್ಲೂ ಪೂಜೆ ಮಾಡಬೇಕಾದ್ರಂತೂ ಸಾಂಗ್ ಇಲ್ಲದೆ ಪೂಜೆ ಮಾಡಿದ್ದೇ ಇಲ್ಲ ಇತ್ತೀಚೆಗಂತೂ. ರಾಯರ ಸಾಂಗ್ಗಳನ್ನು ಹಾಕ್ಕೊಂಡು ಪೂಜೆ ಮಾಡೋದು. ತುಂಬ ಸಿಂಪಲ್ಲಾಗಿ ಪೂಜೆ ಆದ್ರೂ ಕೂಡ ತುಂಬ ನೀಟಾಗಿ ಪೂಜೆ ಆಯಿತು. ಮನಸ್ಸಿಗೆ ಏನೋ ಒಂಥರ ಸಮಾಧಾನ. ಆವಾಗ ತಾನೇ ಪೂಜೆ ಎಲ್ಲ ಮುಗಿಸಿದೆ.
ಆಚೆನೇನೋ ಸೌಂಡ್ ಆಗ್ತಿತ್ತು. ಬೈಕ್ಸ್ ಬಂದು ನಿಂತ್ಕೊಳ್ತು. ಯಾರೋ ಬಂದರು ಅಂತ ಆಚೆಗೆ ನೋಡೋಕೆ ಹೋದರೆ 11:15 ಆಗಿತ್ತು ನಾನು ಪೂಜೆ ಮಾಡಿದಾಗ. ಆವಾಗ ಬಂದಿದ್ದಾರೆ. ಎಲ್ಲೋ ಹೋಗಿದ್ರಂತೆ, ಅಲ್ಲಿ ಕೆಲಸ ಮುಗಿಸ್ಕೊಂಡು ಬಂದಿದ್ದಾರೆ ಪೇಂಟ್ ಕೆಲಸಕ್ಕೆ. ಹೇಳಿದ್ನಲ್ಲ, ನಿನ್ನೆ ಬೆಳಗ್ಗೆಯಿಂದ ಕಾದಿದ್ದೀವಿ, ಬಂದಿಲ್ಲ. ನಾವು ಇವತ್ತು ಬರಲ್ವೇನೋ ಅಂತ ಅಂದ್ಕೊಂಡಿದ್ವಿ. ಮತ್ತು ಅವ್ರ ಫೋನು ಏನೂ ಮಾಡಿರಲಿಲ್ಲ. ಹಾಗೇ ಬಂದರು. 11:15 ಆಗಿತ್ತು ಅವ್ರು ಬಂದಾಗ. ಫಸ್ಟು ಟೆರೆಸ್ ಕೆಲಸ ಎಲ್ಲ ಮುಗಿಸ್ಕೊಳ್ತೀವಿ ಅಂತ ಅಂದ್ಕೊಂಡು ಅವತ್ತು ಇಟ್ಟೋಗಿದ್ರಲ್ಲ ಬ್ರಷ್ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ರು. ಬೇಗನೆ ಬರ್ತೀವಿ ಅಂತ ಯಾವುದೂ ಕ್ಲೀನ್ ಮಾಡಿರಲಿಲ್ಲ. ನೀರಲ್ಲಿ ನೆನೆಸಿ ಹಾಗೇ ಬಿಟ್ಟೋಗಿದ್ರು. ಮಳೆ ಬರ್ತಿತ್ತು. ಹೇಳಿದ್ನಲ್ಲ ರೀಸನ್, ಇಷ್ಟೆಲ್ಲ ಕಾರಣಗಳಿಂದ ಬಂದಿರಲಿಲ್ಲ. ಫೈನಲಿ ಇವತ್ತು ಬಂದಿದ್ದಾರೆ. ಈ ಸಲನಾದ್ರೂ ಮುಗಿಸ್ಕೊಟ್ಟು ಹೋಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು 2-3 ದಿನದೊಳಗೆ ಮುಗಿಯುತ್ತೆ ಪೇಂಟಿಂಗ್ ಕೆಲಸ. ಎಲ್ಲದೂ ಇನ್ನು 2-3 ದಿನದೊಳಗೆ ಮುಗಿಯುತ್ತೆ ಅವ್ರು ಬಂದರೆ. ಅಂದರೆ ತುಂಬ ಕಡೆ ಒಪ್ಕೊಂಡಿರ್ತಾರೆ. ಚೆನ್ನಾಗಿ ಪೇಂಟ್ ಮಾಡೋದ್ರಿಂದ ಹೊಸ ಮನೆಗಳಿಗೆ, ಮದುವೆಗಳಿಗೆಲ್ಲ ಮೊದಲೇ ಬುಕ್ ಆಗಿರ್ತಾರೆ. ಮತ್ತು ನಮ್ಮದಾದ್ರೂ ಏನೂ ಫಂಕ್ಷನ್ ಇಲ್ಲ, ಒಂದಿನ ಲೇಟ್ ಆದ್ರೂ ಪರವಾಗಿಲ್ಲ, ಅವ್ರದ್ದು ಮುಗಿಸ್ಕೊಟ್ಟು ಬರ್ತೀವಿ ಅಂತ ಹೇಳ್ತಾರೆ. ಮದುವೆ ಅರ್ಜೆಂಟಾಗಿದೆ, ಹೊಸ ಮನೆ ಬೇಗ ಇದೆ ಅಂತ. ಅವಾಗ ಬೇಡ ಅಂತಲೂ ಹೇಳೋಕ್ಕಾಗಲ್ಲ. ಶುಭ ಕಾರ್ಯ ಮಾಡ್ತಿರ್ತಾರಲ್ಲ, ಹಾಗಾಗಿ ನಮ್ಮದಂತೂ ಏನು ಆ ಥರ ಏನು ಅರ್ಜೆಂಟ್ ಏನಿಲ್ವಲ್ಲ, ಒಂದಿನ ತಡ ಆದರೂ ಪರವಾಗಿಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಆಗ್ತೀವಿ. ಇವತ್ತು ನಾನು ಜಾಸ್ತಿ ನಾನೇನು ವೀಡಿಯೋ ಮಾಡಲಿಲ್ಲ. ಯಾಕೆಂತಂದರೆ ಅವ್ರು ಟೆರೆಸ್ ಮೇಲೆ ಕ್ಲೀನ್ ಮಾಡ್ತಾಯಿದ್ರು. ಅದು ಕ್ರ್ಯಾಕ್ಸ್ಗೆಲ್ಲ ಅದೇನೋ ತುಂಬ್ತಾರಲ್ಲ, ಅದನ್ನೆಲ್ಲ ತೊಗೊಂಡು ಬಂದಿದ್ದರು. ಬೆಳಗ್ಗೆಯಿಂದ ಕೆಲಸ ಮಾಡಿದ್ದಾರೆ. ಅದೇ ಜಾಸ್ತಿ ಟೈಮ್ ತೊಗೊಂಡಿತ್ತು. ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದರು. ನಾನು ಅದನ್ನು ವೀಡಿಯೋ ಏನೂ ಮಾಡಿಲ್ಲ. ಇವಾಗ ಅಲ್ಲೊಂದು ಸ್ವಲ್ಪ ಗ್ಯಾಪ್ ಇತ್ತು, ಅಲ್ಲಿ ಅವರು ಪೇಂಟ್ ಮಾಡ್ತಾಯಿದ್ರು. ಸ್ವಲ್ಪ ವೇಸ್ಟ್ ಏನೇನಿತ್ತು ಅದನ್ನೆಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡು ಮನೆ ಪಕ್ಕನೇ ಹಾಕಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಇದು ಇವತ್ತಿನ ವ್ಲಾಗ್ ಆಗಿತ್ತು. ಇದು ನೆನ್ನೆ ವ್ಲಾಗ್ ಅಟ್ಯಾಚ್ ಮಾಡಬೇಕಿತ್ತು, ಬಟ್ ಮಾಡೋದು ಮರೆತೆ. ಅವರೆಲ್ಲಿ ಇಬ್ಬರು ಬಿಟ್ಟು ಬಂದ? ಯಾಕೆ ಬಂದೆ? ಒಂದೇ ಬಂದಿತ್ತು ಇವತ್ತು. ಅವರಿಬ್ಬರು ಬಿಟ್ಟು ಬಂದಿರೋದೇ ಹೆಚ್ಚಿದು, ಹಂಗೆಲ್ಲ ಬಿಟ್ಟು ಬರೋದೇ ಇಲ್ಲ. ಯಾಕೆ ಬಂದವ? ಸೋನೆ ಬರ್ತಿತ್ತು. ನಾನು ಇವಾಗ ತಾನೇ ತೋಟಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಹೊರಟೆ. ಒಂದು ಸ್ವಲ್ಪ ಹೊತ್ತು ಮೇಯಿಸ್ಕೊಂಡು ನೋಡ್ಕೊಂಡು ಬರೋಣ ಅಂತ. ಅಷ್ಟರಲ್ಲಿ ಒಬ್ಬಳೇ ಬಂದುಬಿಟ್ಟಿದ್ದಾಳೆ. ಯಾಕಮ್ಮ ಒಬ್ಬಳೇ ಬಂದೀಯಾ? ಅಯ್ಯ ಬೆಳ್ಳಿ, ಯಾಕೆ ಒಬ್ಬಳೇ ಬಂದೀಯಾ? ಹೊಟ್ಟೆ ತುಂಬ್ತಾ? ಇವೆಷ್ಟು ಹೊಂದ್ಕೊಂಡಿದ್ದಾವೆ ಅಂತಂದರೆ ಒಂದನ್ನು ಬಿಟ್ಟು ಒಂದು ಬರೋದೇ ಇಲ್ಲ. ಇವೆರಡು ಏನಾಗಿದ್ದಾವೆ ಅಂದರೆ ನೇಪಿಯರಿಂದ ಆ ಸೈಡ್ ಇದ್ದಾವೆ, ಅದು ಕಾಣಿಸಿಲ್ಲ. ಇದು ತುಂಬ ಸ್ವಲ್ಪ ದೂರದಲ್ಲಿ ಕಟ್ಟಿದ್ದೆ, ಅಲ್ಲಿಂದನೂ ಕೂಗ್ಕೊಂಡು ಬಂತು. ಅಂದರೆ ಇವೆರಡು ಮನೆಗೆ ಬಂದಿದ್ದಾವೆ. ನಾನೇ ಲೇಟು ಅಂದ್ಕೊಂಡು ಅದು ಬೇಗನೆ ಕೂಗ್ಕೊಂಡು ಬಂದಿದೆ. ಬಟ್ ಇವೆರಡೂ ಅದಷ್ಟು ಕೂಗಿದ್ರೂ ಮಾತೇ ಆಡಿಲ್ಲ. ಇವೆರಡು ಸುಮ್ಮನೆ ಇದ್ದಾವೆ. ನೇಪಿಯರಿಂದ ಈ ಸೈಡ್ ಇದ್ವಲ್ಲ, ಹಾಗಾಗಿ ಕಾಣಿಸಿಲ್ಲ. ನಾನು ಹೋಗಿ ನೋಡಿದರೆ ನನಗೆ ಕಾಣಿಸ್ತಿಲ್ಲ, ಎಲ್ಲಿಗೆ ಹೋಗ್ಬಿಟ್ಟಿದ್ದಾವೆ ಅಂತ ಅಂದ್ಕೊಂಡೆ. ಅದು ಮನೆ ಹಿಂದಕ್ಕೆಲ್ಲ ಬಂದು ಹುಡುಕ್ತಾ ಇತ್ತು ಕರು, ಇವೆರಡು ಕಾಣಿಸ್ತಾ ಇಲ್ಲ ಅಂತ. ಮತ್ತೆ ನಾನು ತೋಟಕ್ಕೆ ಬಂದು ಇವಾಗ ಹಸುಗಳನ್ನ ಸ್ವಲ್ಪ ಹೊತ್ತು ಮೇಯಿಸ್ಕೊಂಡು ವಾಪಸ್ ಮನೆಗೆ ಹೊಡ್ಕೊಂಡು ಹೋಗ್ತೀನಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.